ಅಕ್ಕಿ ದಂಧೆಯ ಮೇಲೆ ಪೊಲೀಸ್ ಕಾರ್ಯಾಚರಣೆ, ತಪ್ಪಿಸಿಕೊಂಡ ಅನ್ನ ಕದ್ದ ಕದಿಮರು, ಸರ್ಕಾರದ ಅನಧಿಕೃತ 106 ಅಕ್ಕಿ ಚೀಲಗಳ ವಶ. ಎಸ್ ವೀಕ್ಷಕರ, ದಿನಾಂಕ 15/10/2025 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಗೋನಸಾಗರ ಗ್ರಾಮದ ಚೌಡಿಪುರ ಕೋಟೆಗುಡ್ಡದ ಮಾರಮ್ಮ ದೇವಸ್ಥಾನದ ಹಿಂಭಾಗದ ಸಮುದಾಯ ಭವನದಲ್ಲಿ ಅಕ್ರಮವಾಗಿ ಶೇಖರಿಸಿದ್ದ ಅಕ್ಕಿ ಚೀಲಗಳನ್ನು ಮತ್ತು ಅಕ್ರಮ ಅಕ್ಕಿ ದಂಧೆಗೆ ಬಳಸಿಕೊಂಡಿದ್ದ GJ004W4315 ಸಂಖ್ಯೆಯುಳ್ಳ ಅಶೋಕ ಲೈಲ್ಯಾಂಡ್ ವಾಹನವನ್ನು ಮತ್ತು ವಾಹನದಲ್ಲಿದ್ದ 60 ರಿಂದ 70 ಅಕ್ಕಿ ಚೀಲಗಳನ್ನು ಹಾಗೂ ಸಮುದಾಯ ಭವನದಲ್ಲಿ ಶೇಖರಿಸಿಟ್ಟಿದ್ದ ಸರಿಸುಮಾರು 230 ರಿಂದ 250 ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿದ್ದ ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಂಡು ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮೊಳಕಾಲ್ಮೂರು ತಹಸೀಲ್ದಾರರ ಸೂಚನೆಯಂತೆ ಮತ್ತು ಮೊಳಕಾಲ್ಮೂರು ಆಹಾರ ಶಿರಸ್ತೇದಾರರಾದ KT ಗೀತಾಂಜನೇಯರವರ ದೂರಿನ ಮೇರೆಗೆ ಮೊಳಕಾಲ್ಮೂರು ಪೊಲೀಸರು ಕಾರ್ಯಾಚರಣೆ ನಡೆಸಿ ವಶಪಡಿಸಿಕೊಂಡಿದ್ದು, ಅಕ್ರಮ ಅಕ್ಕಿ ದಂಧೆಯ ಆಸಾಮಿಗಳು ಮತ್ತು ಅಕ್ಕಿ ಲೋಡ್ ಮಾಡುವ ಕೂಲಿ ಕೆಲಸದವರು ಓಡಿ ಹೋಗಿರುವುದಾಗಿ ತಿಳಿದು ಬಂದಿದೆ. ಬಡವರ ಪಡಿತರ ಚೀಟಿ ಅಕ್ರಮ ಅಕ್ಕಿ ದಂಧೆಯ ಆರೋಪಿ ಏಣಿಮೇಗಳಟ್ಟಿ ಗ್ರಾಮದ ನಾಗೇಶ ತಂದೆ ಬೋರಯ್ಯ ಎಂದು ತಿಳಿದು ಬಂದಿದ್ದು ಪ್ರಕರಣ ದಾಖಲಾಗಿದೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಗೋನಸಾಗರ ಡಿವಿಷನ್ ವರದಿಗಾರರು ರುದ್ರಮಣಿ ಮೂಲೆಮನಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಗುಜರಾತ್ ಪಾಸಿಂಗ್ ಇದೆ. ಈಗ ಇನ್ನೊಂದು ಸಮುದಾಯ ಭವನ ಅಂತ ಬರ್ತೀವಿ ನೋಡೋದು ಅಲ್ಲ, ಅಂಬೇಡ್ಕರ್ ಭವನ ಇದೆ, ಡಾಕ್ಟರ್ ಅಂಬೇಡ್ಕರ್ ಭವನ ಅಂತಿದೆ. ಯಾವ್ದು ತಂದಿಕ್ಬಿಟ್ರು ನೋಡಿ, ಅಲ್ಲೇನು ಜಾಗ ಇಲ್ಲ ಅಂತ ಈ ಡಿಸೈನ್ ಮಾಡಿ ಇದು ಒಬ್ರಿಗೆ ಗೊತ್ತಾಗಲಿ ಬಂದು ಇದು ಯಾತಕ್ಕೆ ಹೊಡೆದ್ವಿ ನಾವು ಎಲ್ಲ ಗೊತ್ತಾಗ್ತದೆ. ಅನಿಲ ಇದೇ ರಾಜಣ್ಣ, ಇದು ಸುವರ್ಣಮ್ಮ ಒಂದು ಅರ್ಧ kg